ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಾವು ಸಮರಿ ಸೀರೀಸ್ ಲಾಂಚ್ ಮಾಡಿ ತುಂಬಾ ದಿನ ಆಗಿದೆ. ಸೊ ತುಂಬಾ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಸಮರಿ ಸೀರೀಸ್ ನಡೀತಾನೆ ಇದೆ ಅಂಡ್ ಕೆಲವು ಚಾಪ್ಟರ್ಸ್ ಕೂಡ ಮುಗಿಸಿದೀವಿ. ಆಲ್ರೆಡಿ ಮ್ಯಾಥಮೆಟಿಕ್ಸ್ ಅಲ್ಲಿ 2 ಚಾಪ್ಟರ್ ಮುಗಿದಿದೆ. ಮೊದಲನೇದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಎರಡರಲ್ಲೂ ಕೂಡ ಲೈವ್ ಸೆಷನ್ಸ್ ಕೂಡ ಆಗಿದೆ. MCQ ಸಾಲ್ವ್ ಮಾಡಿದೀವಿ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೆಕ್ಸ್ಟ್ ಚಾಪ್ಟರ್ ಬಂದು ಮ್ಯಾಟ್ರಿಸಸ್ ಆಗಿರುತ್ತೆ. ಸೊ ಮ್ಯಾಟ್ರಿಸಸ್ ಅಲ್ಲಿ ಏನು ಓದಿದ್ರೆ ಉಪಯೋಗ ಆಗುತ್ತೆ ಅಂಡ್ ವೆಯ್ಟೇಜ್ ಎಷ್ಟಿದೆ ಇದನ್ನೆಲ್ಲ ತಿಳಿಸ್ಕೊಡ್ತಾ ಕೆಲವು MCQs ಗಳ ಜೊತೆ ಬಂದಿದ್ದೀನಿ. ಯಾಕಂದ್ರೆ ನಿಮ್ಗೆ ಈ ವರ್ಷ 15 MCQs ಇರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂಡ್ 1 MCQ ವಿಲ್ ಬಿ ಗಿವನ್ ಇನ್ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಕ್ಸಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಮ್ಗೆ 1 MCQ ಇರುತ್ತೆ. ಸೊ ಈ ಟೋಟಲಿ ವಿಲ್ ಬಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 9 ಮಾರ್ಕ್ಸ್ ಇನ್ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಸಸ್ ಅಲ್ಲಿ 9 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಸ್ಟೂಡೆಂಟ್ಸ್. ಮೊದಲನೇ ಪಾರ್ಟ್ ಬಂದು ಸೊ ಮೊದಲನೇದು ಇದರಲ್ಲಿ ನಿಮ್ಗೆ ಸಿಗೋದು 1 ಮಾರ್ಕ್ಸ್ ಕ್ವಶನ್ ಆನ್ MCQs. ಸೊ MCQ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಅಂಡ್ 5 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಈ 3 ಮಾರ್ಕ್ಸ್ ಕ್ವಶನ್ ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ 3.2 ಎಕ್ಸರ್ಸೈಸ್ 3.2 ಇಲ್ಲ ಅಂತಂದ್ರೆ 2 ಥಿಯರಮ್ ಇದೆ. ಸೊ ದೇರ್ ಆರ್ 2 ಥಿಯರಮ್ಸ್. ಔಟ್ ಆಫ್ ದೋಸ್ 2 ಥಿಯರಮ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಥಿಯರಮ್ ಅಂಡ್ 3.2 ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಇದೆ, f of x plus y equals to f of x into f of y ಅಂತ ಹೇಳಿ ಅದೊಂದು ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಔಟ್ ಆಫ್ ದೀಸ್ ಕ್ವಶನ್ ಸ್ಟೂಡೆಂಟ್ಸ್ ಇನ್ನೊಂದು ಕ್ವಶನ್ ಇದೆ, f of x ಕೊಟ್ಟು f of x plus y equals to f of x into f of y ಅಂತ ಪ್ರೂವ್ ಮಾಡೋದೊಂದು ಪ್ರಾಬ್ಲಮ್ ಇದೆ. ಸೊ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ಬಿಟ್ರೆ 5 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಬರೋದು 3.2 ಮತ್ತೆ 3.3 ಎರಡರಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಅಂತಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಗ್ಬೋದು, ಎ ಆಫ್ ಬಿ ಸಿ ಈಕ್ವಲ್ಸ್ ಟು ಎ ಬಿ ಆಫ್ ಸಿ ಆ ತರ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದೆ, ಎ ಪ್ಲಸ್ ಬಿ ಆಫ್ ಸಿ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಆ ರೀತಿ ಪ್ರಾಬ್ಲಮ್ ಇದೆ. ರೈಟ್, ಅದನ್ನ ಬಿಟ್ರೆ ಸ್ಟೂಡೆಂಟ್ಸ್ ನಮ್ಗೆ ಇದು ನಮ್ಗೆ ಏನು ಲೈಕ್ ಟ್ರಾನ್ಸ್ಪೋಸ್ ಮೇಲೆ ಪ್ರಾಬ್ಲಮ್ ಇದೆ, ಹೌದಲ್ಲ? ಸೊ ಟ್ರಾನ್ಸ್ಪೋಸ್ ಮೇಲೆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗಳನ್ನ ಬರುತ್ತೆ. ಎ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ನಿಮ್ಗೆ 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ರೈಟ್, ಅದನ್ನ ಬಿಟ್ರೆ ನಿಮ್ಗೆ ಇದರಲ್ಲಿ ನಮ್ಮ ಮೇನ್ ಉದ್ದೇಶ ಸಮರಿ ಸೀರೀಸ್ ಅಲ್ಲಿ ಅಂತಂದ್ರೆ ಏನು ಓದಬೇಕು ಮತ್ತೆ ಯಾವ ಕಾನ್ಸೆಪ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಮೇನ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೇನೆ ಮ್ಯಾಟ್ರಿಸಿಸ್ ಡೆಫಿನೇಷನ್ ಇದರಲ್ಲಿ ಮುಖ್ಯ ಆಗುತ್ತೆ ಅಂಡ್ ಅರೇಂಜ್ಮೆಂಟ್ ಆಫ್ ಮ್ಯಾಟ್ರಿಸಿಸ್ ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ 1 ಅವರ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ನಾವು 1 ಅವರ್ ಅಲ್ಲಿ ಎಷ್ಟೇ ಹೇಳಕ್ ಸಾಧ್ಯ ಆಗುತ್ತೆ ಅಷ್ಟನ್ನು ಹೇಳ್ಬೋದು. ಮಚ್ ಥಿಯರಿ ಇಸ್ ನಾಟ್ ದೇರ್ ಇನ್ ಮ್ಯಾಟ್ರಿಸಿಸ್, ತುಂಬಾನೇ ಥಿಯರಿ ಇಲ್ಲ. ಸೊ ಕೆಲವು ಡೆಫಿನೇಷನ್ಸ್ ಬರುತ್ತೆ ಅಂಡ್ ಈ ವರ್ಷ ಡೆಫಿನೇಷನ್ಸ್ ಗಳನ್ನ ಕೂಡ ಕೇಳೋದಿಲ್ಲ, ಬಟ್ ಆ ಡೆಫಿನೇಷನ್ಸ್ ಗಳನ್ನ MCQs ರೀತಿಲಿ ಕೇಳ್ತಾರೆ. ಸೊ ಯಾವ ರೀತಿ ಕೇಳ್ತಾರೆ, ಐ ಹ್ಯಾವ್ ಕಮ್ ಅಪ್ ವಿತ್ ಸಮ್ ಕ್ವಶನ್ಸ್ ಹಿಯರ್. ಸೊ ಫಸ್ಟ್ ಆಫ್ ಆಲ್ ಮ್ಯಾಟ್ರಿಸಿಸ್ ಅಂದ್ರೆ ಏನು? ವಾಟ್ ಈಸ್ ಮ್ಯಾಟ್ರಿಸಿಸ್? So matrices is nothing but rectangular arrangement of numbers or elements in rows and columns. So ಒಂದು ಅರೇಂಜ್ಮೆಂಟ್ ಮಾಡ್ತೀವಿ, ಆ ಅರೇಂಜ್ಮೆಂಟ್ ರೆಕ್ಟಾಂಗುಲರ್ ಅರೇಂಜ್ಮೆಂಟ್ ಆಗಿರುತ್ತೆ ಅಂಡ್ ಏನೇನು ಅರೇಂಜ್ ಮಾಡ್ತೀವಿ ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಗಳನ್ನ ಅದನ್ನ ಅರೇಂಜ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿದೆ, ರೈಟ್? ಅಂಡ್ ಹೌ ಡು ವಿ ರೆಪ್ರೆಸೆಂಟ್ ಇಟ್ ಸ್ಟೂಡೆಂಟ್ಸ್? ವಿ ರೆಪ್ರೆಸೆಂಟ್ ಇಟ್ ಬೈ ಕ್ಯಾಪಿಟಲ್ ಲೆಟರ್, ರೈಟ್? ಅಂಡ್ ವಿ ರೈಟ್ ಸ್ಕ್ವೇರ್ ಬ್ರಾಕೆಟ್ ಹಿಯರ್ ಅಂಡ್ ವಿತ್ ದಟ್ ಐ ರೈಟ್ ದ ಎಲಿಮೆಂಟ್ಸ್ ಲೈಕ್ ದಿಸ್ A11 ಅಂತ ಬರೀತಾ ಇದ್ದೀನಿ. 1 ಅಂತ ಏನ್ ಹೇಳ್ತಾ ಇದೆ, ಅದು ಮೊದಲನೇ ರೋ ಮತ್ತೆ ಮೊದಲನೇ ಕಾಲಮ್ ಅಂತ ಹೇಳ್ತಾ ಇದೆ, ರೈಟ್? ಅಪಾರ್ಟ್ ಫ್ರಮ್ ದಟ್ A11 ಆದ್ಮೇಲೆ ಇರೋದು A12, ನೆಕ್ಸ್ಟ್ ಇರೋದು A13, ರೈಟ್? ಅಂದ್ರೆ ಇದು ಏನರ್ಥ, 1 ಮತ್ತೆ 2 ಅಂತ ಇದೆ. ಮೀನಿಂಗ್ ಏನು, ಆ ಎಲಿಮೆಂಟ್ A12 ಅನ್ನೋ ಎಲಿಮೆಂಟ್ ಎಲ್ಲಿದೆ ಅಂತ ಹೇಳ್ತಾ ಇದೆ. ಎಲ್ಲಿದೆ? 1 ಮತ್ತೆ 2 ಎರಡು ಜೊತೆಗಿದೆ ಅಲ್ಲ. ಸೊ 1 ಅಂದ್ರೆ ಏನು, ಇಟ್ ಇಸ್ ಇನ್ ದ ಫಸ್ಟ್ ರೋ. ಹೌದು, ಮೊದಲನೇ ರೋ ಅಲ್ಲಿ ಇದೆ. ಬಟ್ A2 ಅನ್ನೋದು ಏನಿದೆ ಅದು ಇಟ್ ಇಸ್ ಟೆಲಿಂಗ್ ದಟ್ ಎಲಿಮೆಂಟ್ ಇಸ್ ಇನ್ ದ ಸೆಕೆಂಡ್ ಕಾಲಮ್. ಸೊ ಎಸ್, ಮೊದಲನೇ ಕಾಲಮ್ ಅಲ್ಲಿಲ್ಲ, ಎರಡನೇ ಕಾಲಮ್ ಅಲ್ಲಿ ಇದೆ, ಬಟ್ ಫಸ್ಟ್ ರೋ ಅಲ್ಲಿ ಇದೆ. ಸೊ ಹಂಗಾರೆ A13 ಅಂದ್ರೆ ಏನು, ದಟ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್, ರೈಟ್? ಹಾಗಾದ್ರೆ ಸ್ಟೂಡೆಂಟ್ಸ್ ಇಫ್ ಐ ಜಸ್ಟ್ ಪ್ರೊಸೀಡ್ ಲೈಕ್ ದಿಸ್, ನನಗೆ ಲಾಸ್ಟ್ ಅಲ್ಲಿ ಬರುತ್ತೆ ಎನಿ ಆಫ್ ಇಟ್ ಇಸ್ ಫಸ್ಟ್ ರೋ ಅಂಡ್ nth ಕಾಲಮ್ ಅಂತ ಬರುತ್ತೆ. ಎಷ್ಟು ಕಾಲಮ್ ಇದೆ ಅದರಲ್ಲಿ? n ಕಾಲಮ್ಸ್ ಇದೆ, ರೈಟ್? ಸೊ ಹಾಗಾದ್ರೆ ಸೆಕೆಂಡ್ ರೋ ಅಂತ ಬಂದ್ಮೇಲೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ A ಆದ್ಮೇಲೆ ಇಲ್ಲೇನ್ ಬರಿತೀವಿ, 2 ಬರಿತೀವಿ, ರೈಟ್? ಅಂಡ್ ಎಲಿಮೆಂಟ್ ಇರೋದು ಎಷ್ಟನೇ ಕಾಲಮ್ ಅಲ್ಲಿ ಇದೆ? ಮೊದಲನೇ ಕಾಲಮ್ ಇದೆ. ಸೊ A21 ಅಂತ ಬರಿತೀವಿ. ನೆಕ್ಸ್ಟ್ A22 ಅಂತ ಬರಿತೀವಿ, ಯಾಕಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ ಇದರಲ್ಲಿ A23 ಆಗುತ್ತೆ ಅಂಡ್ ಸೋ ಆನ್, ರೈಟ್? ಅಂಡ್ ಸೋ ಆನ್ ಅಪ್ ಟು ಸೆಕೆಂಡ್ ರೋ ಅಂಡ್ ವಿಚ್ ಕಾಲಮ್ ಇಟ್ ಇಸ್? nth ಕಾಲಮ್. ಇಫ್ ಐ ಜಸ್ಟ್ ಕಂಟಿನ್ಯೂ ಲೈಕ್ ದಿಸ್, ಈ ರೀತಿ ಹೋದ್ರೆ ನಮ್ಗೆ mth ರೋ ಬರ್ತೀನಿ, mth ರೋ ಅಂಡ್ ಫಸ್ಟ್ ಕಾಲಮ್ ಅಂಡ್ ನೆಕ್ಸ್ಟ್ mth ರೋ ಅಂಡ್ ಫಸ್ಟ್ ಕಾಲಮ್. ನೆಕ್ಸ್ಟ್ M2 ಬರುತ್ತೆ, ಓಕೆ, M3 ಬರುತ್ತೆ ಅಂಡ್ ಸೋ ಆನ್ ಅಪ್ ಟು AMN. ಅರ್ಥ ಆಗ್ತಿದ್ಯಾ?
ಸೊ ಈಗ ಕಡೆಯಲ್ಲಿ ನಾನು ಏನ್ ಬರಿತೀನಿ, ಇದನ್ನ ಆರ್ಡರ್ ಬರಿತೀನಿ. ಈ ಆರ್ಡರ್ ಬರೆಯೋದನ್ನ ಅಭ್ಯಾಸ ಮಾಡಬೇಕು. mth row and nth column. Okay, so totally how many rows? M rows. Yes, 1 2 3 and so on up to m rows and n columns, right? So ಹಾಗಾದ್ರೆ rows ಮತ್ತೆ columns ಅಂದ್ರೆ ಏನು? Yes, you are right students. Horizontal lines of elements are called as rows. Horizontal lines of elements are called as rows and vertical lines of elements are called as columns. ಹೌದಲ್ಲ, ರೈಟ್? ಸೊ ಈ ರೀತಿ ಹಾರಿಜಾಂಟಲ್ ಲೈನ್ಸ್ ಏನಿದೆ ಅದನ್ನೆಲ್ಲ ಏನಂತ ಕರಿತೀವಿ? ರೋಸ್ ಅಂತ ಕರಿತೀವಿ. ಈ ರೀತಿ ವರ್ಟಿಕಲ್ ಲೈನ್ಸ್ ಏನಿದೆ ಅದನ್ನೆಲ್ಲ ಏನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ, ರೈಟ್? ಓಕೆ, ಸೊ ಹಾಗಾದ್ರೆ ರೋಸ್ ಅಂದ್ರೆ ಗೊತ್ತಾಯ್ತು, ಕಾಲಮ್ಸ್ ಅಂದ್ರೆ ಗೊತ್ತಾಯ್ತು, ಎಲಿಮೆಂಟ್ಸ್ ಯಾವ ರೀತಿ ಬರಿಬೇಕು ಅಂತ ಗೊತ್ತಾಯ್ತು. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೋದಾ? ಎಸ್, ಖಂಡಿತ ಬರಿಬಹುದು ಸ್ಟೂಡೆಂಟ್ಸ್. ಏನಂತ ಬರಿತೀವಿ ಅಂದ್ರೆ ಇದರಲ್ಲಿ a equals to ಇದನ್ನ we write in the form of aij. Okay, aij, and here we write m cross n. Okay, so which implies, ಇದು ಮೀನಿಂಗ್ ಏನು? I ಮತ್ತೆ j ವ್ಯಾಲ್ಯೂಸ್ ನಾನು ಹೇಳ್ತಾ ಇದೀನಿ. I ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂತಂದ್ರೆ I will be in the range of 1 to m. ಅಂದ್ರೆ I ವ್ಯಾಲ್ಯೂಸ್ ಏನೇ ತಗೊಂಡ್ರು ಕೂಡ ಇಟ್ ಕ್ಯಾನ್ ಟೇಕ್ 1 2 3 4 and so on up to m. ಅಷ್ಟೇ ಅಲ್ಲ, ಇದರಲ್ಲಿ j is nothing but it ranges from 1 to n. ಅಂದ್ರೆ ಜೆ ವ್ಯಾಲ್ಯೂಸ್ ಏನೇನು ತಗೋಬಹುದು? 1 2 3 4 and so on up to n. ಸೊ ಈ ರೀತಿ ನಾವು ಶಾರ್ಟ್ ಕಟ್ ಅಲ್ಲಿ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ಅ ಮ್ಯಾಟ್ರಿಕ್ಸ್. ಸೊ ಹಾಗಾದ್ರೆ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಓದಿದ್ದೀರಾ. ಯಾವ್ದಾವ್ದು ಡಿಫರೆಂಟ್ ಟೈಪ್ ಮ್ಯಾಟ್ರಿಕ್ಸ್ ಇದೆ? ಎಸ್, ಯು ಆರ್ ರೈಟ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ನೆಕ್ಸ್ಟ್ ಬಂದು ನಿಮ್ಗೆ ಅದನ್ನ ಬಿಟ್ರೆ ಸ್ಟೂಡೆಂಟ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ರೋ ಮ್ಯಾಟ್ರಿಕ್ಸ್ ಕಲ್ತಿದ್ದೀರಾ, ಕಾಲಮ್ ಮ್ಯಾಟ್ರಿಕ್ಸ್ ಕಲ್ತಿದ್ದೀರಾ, ರೈಟ್? ಸೊ ದೆನ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ರೈಟ್? ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಲಾಸ್ಟ್ ಅಲ್ಲಿ ಬಂದಿದ್ದು ನಿಮ್ಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೈಟ್? ಡಯಾಗನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕಲಿಯೋ ಸ್ಟೂಡೆಂಟ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅದಕ್ಕಿಂತ ಮುಂಚೆನೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಗ್ಗೆ ಕಲ್ತಿರ್ತೀರಾ, ಹೌದಲ್ಲ, ರೈಟ್? ಕಡೆಯಲ್ಲಿ ಬಂದು ಜೀರೋ ಮ್ಯಾಟ್ರಿಕ್ಸ್ ಬಗ್ಗೆ ಕಲಿತೀರಾ. ಸೊ ಟೋಟಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ 7 or 8 ಡೆಫಿನೇಷನ್ಸ್ ಹಿಯರ್. 7 ಅಥವಾ 8 ಡೆಫಿನೇಷನ್ಸ್ ಬಗ್ಗೆ ಇದರಲ್ಲಿ ಕಲ್ತಿರ್ತೀರಾ, ಹೌದಲ್ಲ, ರೈಟ್? ಸೊ ಈ ಡೆಫಿನೇಷನ್ಸ್ ಗಳನ್ನೆಲ್ಲ ಜಸ್ಟ್ ನೋಡ್ಕೊಳ್ಳಿ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಈಗ ಅದನ್ನ ಬ್ರೀಫ್ ಮಾಡಕ್ ಹೋಗ್ತಾ ಇಲ್ಲ, ಡೆಫಿನೇಷನ್ಸ್ ಗಳನ್ನ ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅದ್ರ ಮೇಲೆ ಕೆಲವು MCQs ತಂದಿದ್ದೀನಿ. ಹ್ಯಾವ್ ಜಸ್ಟ್ ಬ್ರಾಟ್ ಅಪ್ ಸಮ್ MCQs. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತಗೋ ಬಂದಿದ್ದೀನಿ. ಅದ್ರಲ್ಲಿ ಬಂದಾಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ. ಸೊ ಇದಾದ್ಮೇಲೆ ನಮ್ಗೆ 1 ಮಾರ್ಕ್ಸ್ಗೆ ಸ್ಟೂಡೆಂಟ್ಸ್ ನಿಮ್ಗೆ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಬರುತ್ತೆ. ಆ 1 ಮಾರ್ಕ್ಸ್ ಎಕ್ಸರ್ಸೈಸ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ ಸಮ್ ನಾಲೆಡ್ಜ್ ವಿಲ್ ಬಿ ಡೆವಲಪ್ಡ್. ಬಟ್ ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ನಿಮ್ಗೆ ಒಂದು ಪ್ರಾಬ್ಲಮ್ ಇದೆ ಪರ್ಟಿಕ್ಯುಲರ್ ಆಗಿ, ಅದನ್ನು ಕೂಡ ತಂದಿದ್ದೀನಿ ಸ್ಟೂಡೆಂಟ್ಸ್ ನಾನು. ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ದಟ್. ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಂತಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ. ಓಕೆ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಫ್, ಓಕೆ, so we can tell like this: matrix multiplication AB. Okay, so matrix multiplication AB main ಆಗಿ ಈ ವಿಷಯ ತುಂಬಾನೇ ಮುಖ್ಯ ಆಗುತ್ತೆ. matrix multiplication AB, matrix multiplication AB exists if number of okay, so number of columns of first matrix of A, number of columns of A should be equal to number of rows. Okay, so number of rows of B. Okay, so number of columns of A should be equal to number of rows of B. ಈ ರೀತಿ ಆಗಿದ್ರೆ ಮಾತ್ರ ಸ್ಟೂಡೆಂಟ್ಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಕ್ ಸಾಧ್ಯ. ಸಪೋಸ್ ಎಕ್ಸಾಂಪಲ್ ತಗೊಳ್ತೀನಿ. ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಇದರಲ್ಲಿ if A equals to suppose I will write 1 2 3 4 5 6. ಸೊ ಎಷ್ಟು ರೋಸ್ ಮತ್ತೆ ಎಷ್ಟು ಕಾಲಮ್ಸ್ ಇದೆ ಇದರಲ್ಲಿ ಸ್ಟೂಡೆಂಟ್ಸ್? ಎಸ್, ಎ ಅಲ್ಲಿ ಎಷ್ಟು ರೋಸ್ ಇದೆ? ಯು ಆರ್ ರೈಟ್ ಸ್ಟೂಡೆಂಟ್ಸ್, ದೇರ್ ಆರ್ ಹೌ ಮೆನಿ ರೋಸ್? 2 rows and 3 columns. ಹೌದಲ್ಲ, ರೈಟ್? 2 rows and 3 columns. ಹಾಗಾದ್ರೆ ಬಿ ಅಲ್ಲಿ ನನಗೆ ಎಷ್ಟು ರೋಸ್ ಇರ್ಬೇಕಾಗತ್ತೆ ನೋಡಿ. ನಾನು ಆಲ್ರೆಡಿ ಹೇಳಿದೀನಿ ನಂಬರ್ ಆಫ್ ಕಾಲಮ್ಸ್ ಆಫ್ ಎ, ನಂಬರ್ ಆಫ್ ಕಾಲಮ್ಸ್ ಎಷ್ಟಾಯ್ತು? 1 2 3 ಆಯ್ತು. ಇದು ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು ಸ್ಟೂಡೆಂಟ್ಸ್? ನಂಬರ್ ಆಫ್ ರೋಸ್ ಈಕ್ವಲ್ ಆಗಿರ್ಬೇಕು. ಹಾಗಾದ್ರೆ ಇದರಲ್ಲಿ ನಾನು ಬರ್ಕೊಂಡ್ರೆ ಎಲಿಮೆಂಟ್ಸ್ ಗಳು ಎಷ್ಟು ರೋಸ್ ಇರ್ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್, ಯು ಆರ್ ರೈಟ್, ದಟ್ ಶುಡ್ ಬಿ 3 rows ಇಯರ್. ಓಕೆ, ಸೊ ಯಾಕಂದ್ರೆ ಎಷ್ಟು ಕಾಲಮ್ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? ಐ ಹ್ಯಾವ್ ಗಾಟ್ 3 columns. ಇಲ್ಲಿ ಏನಿದೆ 3 columns, ಅಷ್ಟು ನಂಬರ್ ಆಫ್ ರೋಸ್. ಓಕೆ, ಸೊ ಅಷ್ಟು ನಂಬರ್ ಆಫ್ ರೋಸ್ ಯಾವ್ದ್ರಲ್ಲಿ ಇರಬೇಕು? ಬಿ ಅಲ್ಲಿ ಇರಬೇಕು. ಅಷ್ಟೇ ಕಂಡೀಷನ್ ಇರೋದು. ಓಕೆ, ನಂಬರ್ ಆಫ್ ರೋಸ್ ಎಷ್ಟಿರಬೇಕು? ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅದನ್ನ ನೋಡಬೇಕು. ಅಷ್ಟೇ ನಂಬರ್ ಆಫ್ ರೋಸ್ ಇಲ್ಲಿ ಬರಬೇಕು. ಓಕೆ, ಸೊ ಸೆಕೆಂಡ್ ಮ್ಯಾಟ್ರಿಕ್ಸ್ ಬಗ್ಗೆ, ಕಾಲಮ್ ಬಗ್ಗೆ ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಷ್ಟಾದ್ರೂ ಇರ್ಬೋದು. ಸಪೋಸ್ ನಾನು ಇದರಲ್ಲಿ 1 3 5
ಓಕೆ, ಸೊ ಎಷ್ಟು ರೋಸ್ ಹಾಕೊಂಡೆ? 3 ರೋಸ್ ಹಾಕೊಂಡೆ. ಇಷ್ಟೇ ನಿಲ್ಲಿಸ್ಬಿಟ್ರು ತೊಂದರೆ ಇಲ್ಲ, ಯು ವಿಲ್ ಬಿ ಗೆಟಿಂಗ್ ಅನ್ ಆನ್ಸರ್. ಓಕೆ, ಅದನ್ನ ಬಿಟ್ಟು ಇನ್ನೂ ಜಾಸ್ತಿ ಎಲಿಮೆಂಟ್ಸ್ ಬರ್ಕೊಳ್ತೀನಿ ಅಂತ ಬರಿಬಹುದು. ಎಸ್, ಐ ಶಲ್ ರೈಟ್ ಇಟ್ ಆಸ್ 5 6 7. ಓಕೆ, ಸೊ ಅಂಡ್ ಲೆಟ್ ಮಿ ಎಂಡ್ ಲೈಕ್ ದಿಸ್. ಹಾಗಾದ್ರೆ ಮ್ಯಾಟ್ರಿಕ್ಸ್ ಬಿ ಅಲ್ಲಿ ಎಷ್ಟಾಯ್ತು? ಎಸ್, ಯು ಆರ್ ರೈಟ್ ಸ್ಟೂಡೆಂಟ್ಸ್, ನನಗೆ 3 ರೋಸ್ ಸಿಕ್ತು. ಎಷ್ಟು ಕಾಲಮ್ಸ್ ಸಿಕ್ಕಿದೆ ಇದರಲ್ಲಿ? ಐ ಗಾಟ್ 2 ಕಾಲಮ್ಸ್. ಅಂಡ್ ನೌ ದ ರಿಸಲ್ಟೆಂಟ್ ಮ್ಯಾಟರ್ಸ್ ಹಿಯರ್. ಹಾಗಾದ್ರೆ ರಿಸಲ್ಟೆಂಟ್ ಅಲ್ಲಿ ಎಷ್ಟು ಆರ್ಡರ್ ಬರುತ್ತೆ ಸ್ಟೂಡೆಂಟ್ಸ್? ಹಾಗಾದ್ರೆ ರಿಸಲ್ಟ್ ಅಲ್ಲಿ ಇನ್ ದ ರಿಸಲ್ಟ್ ದಟ್ ಇಸ್ ಎ ಬಿ. ಸೊ ಎ ಬಿ ಏನ್ ಆರ್ಡರ್ ಬರುತ್ತೆ ಅಂತಂದ್ರೆ ದ ಆರ್ಡರ್ ಆಫ್ ಎ ಬಿ ವಿಲ್ ಬಿ 2 × 2. ನೋಡಿ, ಎ ಬಿ ದ ಆರ್ಡರ್ ಏನ್ ಬರುತ್ತೆ? ಇಟ್ ವಿಲ್ ಬಿ 2 × 2 ಆಗುತ್ತೆ. ಸೊ ಲೆಟ್ ಮಿ ಡೂ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ದೆನ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್ಸ್, ದೀಸ್ 3 ಪೀಪಲ್ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ದೀಸ್ 3 ಪೀಪಲ್. ಓಕೆ, ಸೊ ಇವರು 3 ಜನ ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಓಕೆ, ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ಇದರಲ್ಲಿ the first person 1 will speak with 1. Okay na? The second person 2 will speak with 3, and the third person 3 will speak with 5. So this is how they speak. Okay, so hagadre let me make them speak here. Let me make them speak here, that is AB. Okay, so ಇಲ್ಲಿ B ಅಂತ ಬರೆಯೋಣ. So ಇಲ್ಲಿ B ಅಂತ ಬರ್ದಿಲ್ಲ, let me write here B. Okay, so hagadre students AB ಅಂತ ಬರೆದಾಗ, ಓಕೆ, ಸೊ ಎ ಬಿ ಈಕ್ವಲ್ಸ್ ಟು ಅಂತ ಬರೆದಾಗ 1 with 1. ಸೊ 1 ಮತ್ತೆ 1 ಮಾತಾಡ್ತಾರೆ. ನೆಕ್ಸ್ಟ್ ಯಾರು ಮಾತಾಡ್ತಾರೆ? 2 with 3. ಓಕೆ, ನೆಕ್ಸ್ಟ್ ಯಾರು ಮಾತಾಡ್ತಾರೆ? 3 with 5. ಸೊ ಲೆಟ್ ಮಿ ಆಡ್ ಆಲ್ ದಿಸ್. ಓಕೆ, ಸೊ ಅವ್ರು 3 ಜನ ಜೊತೆ ಮಾತಾಡಿದ್ಮೇಲೆ ಅವರನ್ನ ನಾವೇನ್ ಮಾಡಬೇಕು? ಆಡ್ ಮಾಡಬೇಕು, ಜೊತೆಗೆ ನಿಲ್ಲಿಸಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ? These three persons will start speaking. After speaking with these 3 people, ಇವ್ರು 3 ಜನ ಜೊತೆ ಮಾತಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಈ 3 ಜನ 5 6 7 ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಓಕೆ, ಸೊ now they will start speaking with these 3 people. ಹಾಗಾದ್ರೆ ಇದರಲ್ಲಿ ಯಾರ ಜೊತೆ ಮಾತಾಡ್ತಾರೆ? 1 will start speaking with 5. ಓಕೆ, ನೆಕ್ಸ್ಟ್ 2 will start speaking with 6 and 3 will start speaking with 7 ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಓಕೆ, ಸೊ ಅದನ್ನ ಎಲ್ಲಿ ನಿಲ್ಲಿಸ್ತಾನೆ ಅವ್ರನ್ನ? ನೋಡಿ, ಈಗ ಇಷ್ಟು 6 ಜನನ ಇಲ್ಲಿ ನಿಲ್ಸಿದೀನಿ, ಹೌದಲ್ಲ? ಹಾಗಾದ್ರೆ ಇವ್ರು ಮಾತಾಡ್ತಾ ನಿಂತ್ಕೊಂಡ್ಮೇಲೆ ಅವ್ರನ್ನ ಇದೇ ಜಾಗದಲ್ಲಿ ನಿಲ್ಸಕ್ಕಾಗಲ್ಲ, ಪಕ್ಕದಲ್ಲಿ ನಿಲ್ಲಿಸ್ಬೇಕಲ್ವಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎಲ್ಲಿ ನಿಲ್ಸಿ ಮಾತಾಡ್ಸೋಣ ಅವ್ರನ್ನ? 1 5 ಜೊತೆ ಮಾತಾಡೋದು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ 2 6 ಜೊತೆ ಮಾತಾಡೋದು ಇಲ್ಲಿ ನಿಲ್ಸೋಣ. 3 7 ಜೊತೆ ಮಾತಾಡೋದು ಇಲ್ಲಿ ನಿಲ್ಸೋಣ. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಿ? ಇದರಲ್ಲಿ ವಿಲ್ ಆಡ್ ಆಲ್ ದಿಸ್. ಓಕೆನಾ? ಫೈನ್. ಸೊ ಹಾಗಾದ್ರೆ ಇವ್ರಿಗೆ ಇದ್ದಿದ್ದ ಆಪ್ಷನ್ ಇಷ್ಟೇನಾ? ಈ 6 ಜನ ಜೊತೆ ಮಾತಾಡೋದು. ಅಂಡ್ ಈ 6 ಜನ ಜೊತೆ ಯಾವ ರೀತಿ ಮಾತಾಡ್ತಾರೆ? ಫಸ್ಟ್ ಕಾಲಮ್ ಅಲ್ಲಿರೋ ಜೊತೆ ಮೊದಲನೇ ಸಲ ಮಾತಾಡ್ತಾರೆ, ಎರಡನೇ ಕಾಲಮ್ ಅಲ್ಲಿರೋ ಜೊತೆ ಆಮೇಲೆ ಮಾತಾಡ್ತಾರೆ. ಹಾಗಾದ್ರೆ ಇವ್ರು 3 ಜನದ ಕೆಲಸ ಮುಗೀತು, ಹೌದಲ್ಲ? ರೈಟ್. So now what will happen students? Now 4 5 6 will do the same thing. Okay, so 4 5 6 ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. So 4 ಇಲ್ಲಿ ಬರುತ್ತೆ. Okay, so 5 will start speaking with 3. Next ಏನಾಗುತ್ತೆ ಸ್ಟೂಡೆಂಟ್? 6 will start speaking with 5. Okay, so ಹಾಗಾದ್ರೆ ಇದರಲ್ಲಿ yes next ಬರೋಣ. So 4 into 1. Okay, next plus 5 into 3 plus 6 into 5. Next ಸ್ಟೂಡೆಂಟ್ಸ್ ಏನಾಗುತ್ತೆ? ಪಕ್ಕದಲ್ಲಿ ಇಳಿಸಿ ಮಾತಾಡ್ಸೋದ್ರಿಂದ 4 with 5. Yes, 4 with 5 plus 5 with 6 plus ಏನಾಗುತ್ತೆ ಇದರಲ್ಲಿ? 6 with 7 ಆಗುತ್ತೆ. So let me add all this, right? So ಹಾಗಾದ್ರೆ ಸ್ಟೂಡೆಂಟ್ಸ್ ಆನ್ಸರ್ ಏನಾಯ್ತು ಇದ್ರಲ್ಲಿ? ನನಗೆ 1 plus 6 7 7 plus 15 7 plus 15 ಎಷ್ಟು ಬರುತ್ತೆ? 22 ಆಗುತ್ತೆ. ಇದರಲ್ಲಿ 5 plus 12 17 ಆಗುತ್ತೆ. 17 plus 21 17 plus 21 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 38 ಆಗುತ್ತೆ. 4 plus 15 19 plus 30 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 49 ಆಗುತ್ತೆ. ಅಂಡ್ ಫೈನಲಿ 20 plus 30 50 plus 42 how much? 92. So what we get students? We get 2 by 2 elements, ಹೌದಲ್ಲ? ಸೊ ಆರ್ಡರ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? as I told you before, how much I got? 2 by 2. that is what I told you before also. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಕಲಿಬೇಕು. ಸೊ ಯಾವಾಗ ಡಿಫೈನ್ ಆಗುತ್ತದು ಅಥವಾ ಎಕ್ಸಿಸ್ಟ್ ಆಗುತ್ತೆ? ಸೊ when it is defined, when it is existed, ಓಕೆ, ವೆನ್ ಇಟ್ ಎಕ್ಸಿಸ್ಟ್, ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಯಾವಾಗ ಡಿಫೈನ್ ಆಗುತ್ತೆ ಅಥವಾ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅನ್ನೋ ಗೊತ್ತಾಗಬೇಕು. ಯಾವಾಗ ಡಿಫೈನ್ ಅಥವಾ ಎಕ್ಸಿಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್? ವೆನ್ ದ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಓಕೆ, ಸೊ ಈ ರೀತಿ ಆದಾಗ ಮಾತ್ರ ಓನ್ಲಿ ದೆನ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಡಿಫೈನ್ಡ್. ಹಾಗಾದ್ರೆ ಇದರಲ್ಲಿ ಬಿ ಇಂಟು ಎ ಡಿಫೈನ್ ಆಗುತ್ತಾ? No students, here AB is defined but BA is not defined here. But BA is not defined, ಹೌದಲ್ಲ? ಸೊ ರೀಸನ್ಸ್ ನಿಮಗೆ ಗೊತ್ತಿದೆ ಯಾಕೆ BA ಡಿಫೈನ್ಡ್ ಆಗಿಲ್ಲ. ಬಿಕಾಸ್ B ಅಲ್ಲಿ ಏನಿದೆ ಸ್ಟೂಡೆಂಟ್ಸ್? 3 by 2 ಇದೆ, ಹೌದಲ್ಲ? ಸೊ ನೋಡಿ B ಅಲ್ಲಿ ಏನಿದೆ ನಮ್ಗೆ ಇಲ್ಲಿ ಬರೆಯೋಣ. ಓಕೆ, ಸೊ BA ಅಂತ ಬಂದಾಗ ಇದರಲ್ಲಿ B ಅಲ್ಲಿ ಎಷ್ಟಿದೆ ಸ್ಟೂಡೆಂಟ್ಸ್? ನಮ್ಗೆ ಆರ್ಡರ್ 3 by 2 ಇದೆ. ಅಂಡ್ A ಅಲ್ಲಿ ಎಷ್ಟಿದೆ ಆರ್ಡರ್? 2 by, yes,
Yeah, BA ಕೂಡ ಡಿಫೈನ್ ಆಗುತ್ತೆ ಹಂಗಾದ್ರೆ. Yes students, in this BA is also defined. Sorry for the inconvenience. So ಹಾಗಾದ್ರೆ ಸ್ಟೂಡೆಂಟ್ಸ್ here BA is also defined. ಹೌದಲ್ಲ? ಸೊ BA ಅಂತ ಬಂದಾಗ ಇದರಲ್ಲಿ 3/2 ಮತ್ತೆ 2/3 ಆಗುತ್ತೆ. Yes, here also 2, here also 2 is there. But what will be the resultant students? Resultant ಏನಾಗುತ್ತೆ? BA will be equal to what? 3/3. BA ಏನಾಗುತ್ತೆ ಸ್ಟೂಡೆಂಟ್ಸ್? ಅದು 3/3 ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ BA is defined and what is the order students? Yes, the order is 3/3. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಸೊ ದಿಸ್ ಇಸ್ ಹೌ ವಿ ಕನ್ಸ್ಟ್ರಕ್ಟ್ ಆರ್ ವಿ ಡೂ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಇದ್ರ ಮೇಲೆ ಕೆಲವು MCQs ಗಳನ್ನ ತಂದಿದ್ದೀನಿ, ವಿ ಶಾಲ್ ಡಿಸ್ಕಸ್ ಇಟ್. ಸೊ ನಿಮಗೆ ಥಿಯರಿ ಅಂತ ಬಂದ್ರೆ ಸ್ಟೂಡೆಂಟ್ಸ್ ಇಷ್ಟ ಇರೋದು ಕಡೆಯಲ್ಲಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದ್ರ ಮೇಲೆ ಕೂಡ ಒಂದು MCQ ಇದೆ. ಸೊ ಅದನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ. ದೆನ್ ಯು ವಿಲ್ ಗೆಟ್ ಟು ನೋ ವಾಟ್ ಆಲ್ ವಿ ನೀಡ್ ಟು ಪ್ರಿಪೇರ್. ಸೊ ಹಾಗಾದ್ರೆ without making much delay, we shall see what are the MCQs we need to prepare for the exams. So ಇದು ನಿಮಗೆ ಒಂದು ಫಸ್ಟ್ 5-6 MCQs ಏನಿದೆ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ತಂದಿದ್ದೀನಿ ನಾನು. ಸೊ ಇದರಲ್ಲಿ ಮೇನ್ ಆಗಿ ನಿಮಗೆ ಒಂದು 4ರಿಂದ 5 MCQs ನಾನು ಎಕ್ಸ್ಟ್ರಾ ಮಾಡ್ಕೊಂಡು ಬಂದಿದ್ದೀನಿ ಫ್ರಮ್ ದ ಟೆಕ್ಸ್ಟ್ ಬುಕ್. ಸೊ ಈ ರೀತಿ MCQs ಗಳನ್ನ ಇದರಲ್ಲಿ ಕೇಳಬಹುದು. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗುತ್ತೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗುತ್ತೆ? ಬೈ ದ ಡೆಫಿನೇಷನ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಮಗೆ ಗೊತ್ತಿದೆ, ಇಫ್ ದ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ದೆನ್ ಸಚ್ ಅ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಅಂದ್ರೆ ಯಾವ್ದನ್ನ ಕರಿತೀವಿ? M ಅಂತ ಕರಿತೀವಿ. ನಂಬರ್ ಆಫ್ ಕಾಲಮ್ಸ್ ಅಂದ್ರೆ ಯಾವ್ದನ್ನ ಕರಿತೀವಿ? N ಅಂತ ಕರಿತೀವಿ. ಈ ಎರಡು ಈಕ್ವಲ್ ಆದ್ರೆ ಆಗ ನಾನು ಏನಂತ ಕರಿತೀನಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ದೆನ್ ವಾಟ್ ಶುಡ್ ಬಿ ರೈಟ್ ಯುವರ್ ಸ್ಟೂಡೆಂಟ್ಸ್? Yes, the third option is the right answer. If number of rows is equal to number of columns, then we can tell that such a matrix is called as a square matrix. Then ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗಿರೋದು 1.1 ಅಲ್ಲಿ ಪ್ರಾಬ್ಲಮ್ಸ್ ತಗೊಂಡ್ ಬಂದಿದ್ದೀನಿ ನೋಡಿ. ಇದರಲ್ಲಿ ಏನಂತ ಹೇಳಿದರೆ ಈಕ್ವಲ್ ದ 2 pair of matrices are equal. So 2 pair of matrices are equal ಯಾವಾಗ ಸ್ಟೂಡೆಂಟ್ಸ್? ಸಪೋಸ್ see here I write like this. ಇದರಲ್ಲಿ ABCD is equal to PQRS ಅಂತ ಬರೆದ್ರೆ ನಾನು, so if I write like this students, then what I can tell here, then I can clearly tell that A is equal to P, right? B is equal to Q, next C is equal to R, then D is equal to S. This is what we know students. The corresponding elements are equal. Okay, the corresponding elements of both the matrices are equal. ಹೌದಲ್ಲ? So ಹಾಗಾದ್ರೆ ಇದರಲ್ಲಿ what happens here? 3x plus 7 is equal to 0. ಹೌದಲ್ಲ? Right. So ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಕ್ಲಿಯರ್ ಆಗಿ ಬರೀಬಹುದು 3x plus 7 equals to 0. If 3x plus 7 equals to 0, x is equal to ಏನು ಬಂತು? -7/3 ಬಂತು. ಹೌದಲ್ಲ? ರೈಟ್. ಸೊ ನೆಕ್ಸ್ಟ್ ಇದೇ ರೀತಿ x ವ್ಯಾಲ್ಯೂಸ್ ಎಲ್ಲಿದೆ? 2 - 3x ಇದೆ, ಇಲ್ಲಿ 4 ಇದೆ. ಹೌದಲ್ಲ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ 2 - 3x equals to 4 ಅಂತ ಬಂತು. ರೈಟ್. ಸೊ 2 - 4 equals to 3x ಅಂತ ಬಂತು. ಸೊ 3x equals to ಏನಾಯ್ತು? -2 ಬಂತು. x is equal to, yes, 3x is equal to ಎಷ್ಟು ಬಂತು? -2 ಅಂತ ಬಂತು. x is equal to ಏನು ಬಂತು? -2/3 ಬಂತು. ಸೊ ಇದರಲ್ಲಿ x is equal to -7/3, ಇದರಲ್ಲಿ x is equal to ಏನು ಬಂತು? -2/3 ಬಂತು, which is not unique. ಸೊ which is not unique. ಸೊ ಈ ರೀತಿ ಯೂನಿಕ್ ಆಗಿ ಇಲ್ಲದೆ ಇರೋದನ್ನ ನಾನು ತಗೊಳಕ್ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ if they ask you put some x value ಅಂತ ಹೇಳಿದ್ರೆ ಯಾವ್ದು ಹಾಕ್ತೀರಾ? ಸೊ some students will put this, some students will put this value. ಹೌದಲ್ಲ? ಸೊ ಆಗ ಏನಾಗುತ್ತೆ? ಯೂನಿಕ್ನೆಸ್ ಇರೋದಿಲ್ಲ. ನೀವು ಬರೆಯೋದು ಮತ್ತೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬರೆದಿರೋದು ಇಬ್ರು ಕೂಡ ಒಂದೇ ರೀತಿ ಬರೀಬೇಕು, ಆಗ ಮಾತ್ರ ಅದು ಯೂನಿಕ್ನೆಸ್. ಬಟ್ ನೀವು ನಿಮ್ಮ ಪೇಪರ್ನ ಅವ್ರಿಗೆ ತೋರಿಸ್ತಾನೆ, ಈ ವ್ಯಾಲ್ಯೂ ಹಾಕಿದ್ರೆ ಯು ವಿಲ್ ಗೆಟ್ ಎ ಡಿಫರೆಂಟ್ ಮ್ಯಾಟ್ರಿಕ್ಸ್, ಇದನ್ನ ಹಾಕಿದ್ರೆ ಯು ವಿಲ್ ಗೆಟ್ ಎ ಡಿಫರೆಂಟ್ ಮ್ಯಾಟ್ರಿಕ್ಸ್, ಸೊ ಯುವರ್ ಫ್ರೆಂಡ್ ವಿಲ್ ಗೆಟ್ ಎ ಡಿಫರೆಂಟ್ ಮ್ಯಾಟ್ರಿಕ್ಸ್. ಆಗ ಏನಾಗುತ್ತೆ? ಇಟ್ ವಿಲ್ ನಾಟ್ ಮ್ಯಾಚ್. ಸೊ ಯಾವಾಗ ಯೂನಿಕ್ನೆಸ್ ಆಗೋದಿಲ್ಲ ಸ್ಟೂಡೆಂಟ್ಸ್, ಆಗ ಆ ವ್ಯಾಲ್ಯೂಸ್ಗಳನ್ನ ನಾವು ಬಿಡಬೇಕಾಗತ್ತೆ. ಸೊ ಆ ತರ ಇರೋ ಮ್ಯಾಟ್ರಿಕ್ಸ್ಗಳನ್ನ ಬಿಡಬೇಕಾಗುತ್ತೆ. ದೆನ್ ಐ ಕ್ಯಾನ್ ಟೆಲ್ ದಟ್ ದಿಸ್ ಇಸ್ ನಾಟ್ ಡಿಫೈನ್ಡ್ ಆರ್ ನಾಟ್ ಪಾಸಿಬಲ್ ಟು ಫೈಂಡ್ ಸ್ಟೂಡೆಂಟ್ಸ್. ಸಿನ್ಸ್ ಇಟ್ ಇಸ್ ನಾಟ್ ಯೂನಿಕ್, ಸಿನ್ಸ್ ಇಟ್ ಇಸ್ ನಾಟ್ ಯೂನಿಕ್ ಸ್ಟೂಡೆಂಟ್ಸ್, ವಿ ಕೆನಾಟ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ x and y. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಸೊ next, the number of all possible matrices of order 3/3 with each entry 0 or 1. So ಇದರಲ್ಲಿ 3/3 matrix construct ಮಾಡಬೇಕು. Yes, let me construct a 3/3 matrix. So 3/3 matrix ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. 3/3 matrix ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? Yes, you are all right. There will be 9 elements. 1 2 3 4 5 6 7 8 9. How many options are there? 9 options, right? So with each entry it should be either 0 or 1. ಹೌದಲ್ಲ? Right. So here it should be either 0 or 1. It should be either 0 or 1. Okay, so 0 or 1, 0 or 1, 0 or 1, 0 or 1. Finally here in the last row 0 or 1, 0 or 1 and 0 or 1. So here how many elements? Okay, 1 minute. So 0 or 1.
ಸೊ ಸ್ಟೂಡೆಂಟ್ಸ್ ಹೌ ಮೆನಿ ಎಲಿಮೆಂಟ್ಸ್ ಐ ನೀಡ್ ಟು ಫಿಲ್ ಹಿಯರ್ 9 ಎಲಿಮೆಂಟ್ಸ್ ಹೌದಲ್ಲ ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ ಐ ವಿಲ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಪರ್ಮಿಟೇಷನ್ಸ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಇದರಲ್ಲಿ ನನಗೆ ಹೌ ಮೆನಿ ಜಾಬ್ಸ್ ಆರ್ ದೇರ್ ಹೌ ಮೆನಿ ಎಲಿಮೆಂಟ್ಸ್ ಟು ಫಿಲ್ ಹಿಯರ್ 9 ಹೌದಲ್ಲ ಹೌ ಮೆನಿ ಎಲಿಮೆಂಟ್ಸ್ ಟು ಫಿಲ್ number of elements to fill how much students it is 9 that is I will consider this as number of jobs I will consider this as number of jobs ಅರ್ಥ ಆಗ್ತಿದ್ಯಾ so number of jobs ಎಷ್ಟಿದೆ 9 ಇದೆ right and each element can be filled in how many ways students 2 ways so each element can be filled in okay so each element can be filled in 2 ways can be filled in yes 2 ways can be filled in 2 ways however students idan enanta baritini we will write that number of options we have to do each job number of options we have to do each job so ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಎಷ್ಟು ಆಪ್ಷನ್ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ 2 ಆಪ್ಷನ್ ಇದೆ ಹೌದಲ್ಲ ರೈಟ್ ಸೊ ವಿ ನೀಡ್ ಟು ಪರ್ಫಾರ್ಮ್ 9 ಜಾಬ್ಸ್ ಯಾಕಂದ್ರೆ 9 ಪ್ಲೇಸಸ್ ನ ಫಿಲ್ ಮಾಡಬೇಕು 1 2 3 4 5 6 7 8 9 ಸೊ ಅಂದ್ರೆ 9 ಪ್ಲೇಸ್ ನ ಫಿಲ್ ಮಾಡಬೇಕು ಪ್ರತಿಯೊಂದು ಪ್ಲೇಸ್ ನ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ ಇದೆ ನನಗೆ 2 ಆಪ್ಷನ್ಸ್ ಇದೆ ಎಸ್ ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಮಾಡ್ತೀನಿ ದಿಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways this place can be filled in 2 ways 2 2 2 right so 2 2 2 2 so multiply everything students by multiplication principle right by multiplication principle ಇದನ್ನೆಲ್ಲನೂ multiply ಮಾಡಿ so ಏನು ಬರುತ್ತೆ 2 power 9 ಬರುತ್ತೆ which is nothing but 512 so what is the answer students here 512 is the required answer I hope everyone has understood this problem okay fine so ಹಾಗಾದ್ರೆ next problem ಏನಿದೆ ಅಂತ ನೋಡೋಣ yes A and B are symmetric matrices of same order so ಹಾಗಾದ್ರೆ students symmetric matrix ಅಂದ್ರೆ skew symmetric matrix ಅಂದ್ರೆ ಏನು so symmetric matrix so you all know that symmetric matrix is nothing but symmetric matrix so what do you mean by symmetric matrix students so symmetric matrix ಅಲ್ಲಿ ಕೆಲವು ಕಂಡೀಷನ್ಸ್ ಗಳಿದೆ so ಬರೋಣ ಮೊದಲನೇದು ಏನಾಗಿರಬೇಕಂತಂದ್ರೆ it should be a square matrix first of all it should be a square matrix okay so ಮೊದಲನೇದಾಗಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು okay and what should happen here students and second condition so first condition second condition that is a dash equals to a agirbeku if a dash equals to a then I can tell that it is a symmetric matrix but before that we can find the symmetric matrix or we can tell a matrix is symmetric first of all if you want to tell a matrix is symmetric then it should be a square matrix so square matrix ಆಗಿದ್ರೆ ಮಾತ್ರ ಅದನ್ನ ಸಿಮೆಟ್ರಿಕ್ ಅಂತ ಹೇಳಕ್ ಸಾಧ್ಯ ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಹಾಗಾದ್ರೆ a dash equals to a ಆಗಬೇಕು ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಇದೆ ನಮಗೆ ಯಾವುದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಓಕೆ ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮೇಲೆ ಇನ್ನೊಂದು ಡೆಫಿನೇಷನ್ ಇದೆ ಸೊ ವಾಟ್ ಇಸ್ ದ ಡೆಫಿನೇಷನ್ ಸ್ಟೂಡೆಂಟ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ yes coming to this skew symmetric matrix so here first of all again it should be a square matrix and the second thing is yes and second thing students here a dash should be equals to minus a dash ಏನಾಗಿರಬೇಕು minus a ಆಗಿರಬೇಕು ಅರ್ಥ ಆಗ್ತಿದ್ಯಾ so these are the things which you need to know so ಇದ್ರ ಜೊತೆ ಕೆಲವು ಪ್ರಾಪರ್ಟಿ ಬರುತ್ತೆ those properties will be written on the top so transpose ಅಲ್ಲಿ ಮೇನ್ ಆಗಿ ಪ್ರಾಪರ್ಟೀಸ್ ಇದು first property is a plus b all dash equals to a dash plus b dash okay second property a minus b all dash equals to a dash minus b dash next third property that is ab all dash equals to b dash into a dash and finally the fourth property is k into a all dash so what is k into a all dash students k into a dash okay so these are the four properties I have so these four properties we need to use so ee properties ಗಳನ್ನ ಯೂಸ್ ಮಾಡಿದ್ರೆ then I can solve this particular problem so ಏನಾಗಿದೆ ಇದರಲ್ಲಿ so a and b are symmetric matrices ಅಂತ ಅವರು ಹೇಳ್ತಾ ಇದ್ದಾರೆ they are telling that a and b are symmetric matrices so what is given students here given a dash equals to a and b dash equals to b ಹೌದಲ್ಲ right now let me consider this let consider p equals to ab minus ba consider ab equals to ab minus sorry p equals to ab minus ba ಬೇಕಾದ್ರೆ ಇದರಲ್ಲಿ consider ಅಂತ ತಗೊಳ್ಳೋದ್ರ ಬದಲು let ಅಂತ ತಗೋಣ let p equals to ab minus ba let me take transpose on both sides so p dash equals to ab minus ba all dash
ಸೊ ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಗುತ್ತೆ, ಇದು ಫಸ್ಟ್ ಈ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ ಇದರಲ್ಲಿ ಎ ಬಿ ಓಲ್ ಡ್ಯಾಶ್ ಮೈನಸ್ ಬಿ ಎ ಓಲ್ ಡ್ಯಾಶ್ ಸಪರೇಟ್ ಆಗುತ್ತಲ್ವಾ, ರೈಟ್. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಸ್ಟೂಡೆಂಟ್ಸ್ ನಾನು ಐ ವಿಲ್ ಅಪ್ಲೈ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಓಕೆ, ಸೊ ಹಾಗಾದ್ರೆ ಇಲ್ಲೇನ್ ಬರುತ್ತೆ ನನಗೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮೈನಸ್ ಇದ್ರಲ್ಲೇನ್ ಬರುತ್ತೆ ಎ ಡ್ಯಾಶ್ ಇಂಟು ಬಿ ಡ್ಯಾಶ್. ಅರ್ಥ ಆಗ್ತಿದ್ಯಾ? ದೆನ್ ವಾಟ್ ಐ ವಿಲ್ ಡು, ಐ ವಿಲ್ ಸ್ಟಾರ್ಟ್ ಅಪ್ಲೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಬಿ ಡ್ಯಾಶ್ ಅಂದ್ರೆ ಏನಿದೆ, ಬಿ ಇದೆ, ರೈಟ್. ಸೊ ಬಿ ಅಂಡ್ ದೆನ್ ಎ ಮೈನಸ್ ಇಲ್ಲೇನಾಗುತ್ತೆ ಎ ಮತ್ತೆ ಬಿ ಆಗುತ್ತೆ. ಸೊ ಐ ವಿಲ್ ಟೇಕ್ ಮೈನಸ್ ಕಾಮನ್. ಸೊ ಮೈನಸ್ ಕಾಮನ್ ತಗೊಳ್ತೀನಿ ಸ್ಟೂಡೆಂಟ್ಸ್. ಮೈನಸ್ ಕಾಮನ್ ತಗೊಂಡ್ರೆ ನನಗೆ ಓಕೆ, ಸೊ ಎಸ್ ಇಫ್ ಐ ಟೇಕ್ ಮೈನಸ್ ಕಾಮನ್, ಸೊ ಮೈನಸ್ ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ ಇಲ್ಲೇನಾಗುತ್ತೆ ಎ ಬಿ ಆಗುತ್ತೆ, ಇದರಲ್ಲಿ ಮೈನಸ್ ಬಿ ಆಗುತ್ತೆ. ಓಕೆ, ದೆನ್ ಐ ವಾಟ್ ಗಾಟ್ ಸ್ಟೂಡೆಂಟ್ಸ್, ಎ ಬಿ ಮೈನಸ್ ಬಿ ಅಂದ್ರೆ ಏನಿದೆ, ಆಲ್ರೆಡಿ ಪಿ ಅಂತ ಇದೆ, ಸೊ ಮೈನಸ್ ಪಿ ಅಂತ ಬಂತು. ಸೊ ಇಲ್ಲಿ ಪಿ ಡ್ಯಾಶ್ ಈಕ್ವಲ್ಸ್ ಏನ್ ಬಂತು, ಮೈನಸ್ ಪಿ ಆಯ್ತು. ಈ ಪಿ ಡ್ಯಾಶ್ ಈಕ್ವಲ್ಸ್ ಟು ಮೈನಸ್ ಪಿ ಸ್ಟೂಡೆಂಟ್ಸ್, ದೆನ್ ಪಿ ಇಸ್ ವಾಟ್, ಸೊ ಯಾವ ಕಂಡೀಷನ್ ಆಯ್ತು, ಸ್ಕ್ಯೂ ಸಿಮೆಟ್ರಿಕ್ ಆಯ್ತಲ್ವಾ, ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಪಿ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಪಿ ಅಂದ್ರೆ ಏನಿದೆ ಎ ಬಿ ಮೈನಸ್ ಬಿ ಎ, therefore this matrix is what students, skew symmetric matrix. ಅರ್ಥ ಆಗ್ತಿದ್ಯಾ? ಸೊ ಎ ಬಿ ಮೈನಸ್ ಬಿ ಎ is what, skew symmetric matrix. So please remember this property, even it is useful for your competitive exams, that is KCET ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. Okay, fine. So next, coming to this, so they are telling that a plus a dash equals to I. Okay, then the value of alpha. So what they are asking us to find students, they are asking us to find the alpha value. So a plus a dash equals to I. So what is a dash here? So idina a anta tagondre, if I consider this as a students, what is a dash then? A dash will be equals to, yes, transpose madadre cos alpha minus sin alpha, then here we get sin alpha and then here cos alpha, right. So hagadre a plus a dash. So what is a plus a dash? A plus a dash equals to I anta helidare, houdala. So a plus a dash ಎರಡನ್ನು ಆಡ್ ಮಾಡೋಣ ಸ್ಟೂಡೆಂಟ್ಸ್. ಇಲ್ಲಿ cos alpha ಇದೆ, ಇಲ್ಲಿ cos alpha ಇದೆ, 2 cos alpha ಆಯ್ತು. ಓಕೆ, ಸೊ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ 0 ಆಯ್ತು, ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ 0 ಆಯ್ತು, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಏನಾಯ್ತು, 2 ಕಾಸ್ ಆಲ್ಫಾ ಆಯ್ತು, ವಿಚ್ ಇಸ್ ಈಕ್ವಲ್ ಟು 1001, ವಿಚ್ ಇಸ್ ಈಕ್ವಲ್ ಟು 1001. ಸೊ ಹಾಗಾದ್ರೆ ಇದರಲ್ಲಿ 2 ಕಾಸ್ ಆಲ್ಫಾ ಈಕ್ವಲ್ಸ್ ಟು 1 ಆಯ್ತು, ಹೌದಲ್ಲ. ಕಂಪೇರ್ ಮಾಡಿದ್ವಿ ಯಾಕಂದ್ರೆ ಎರಡೂ ಕೂಡ ಈಕ್ವಲ್ ಇದೆ. ಸೊ ಸಿನ್ಸ್ ಬೋತ್ ಆರ್ ಈಕ್ವಲ್ ಸ್ಟೂಡೆಂಟ್ಸ್, ದೆನ್ ಐ ಕ್ಯಾನ್ ಟೆಲ್ ದಟ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್, ಹೌದಲ್ಲ. ಹಾಗಾದ್ರೆ 2 ಕಾಸ್ ಆಲ್ಫಾ ಈಕ್ವಲ್ಸ್ ಟು ಏನಾಯ್ತು, 1 ಆಯ್ತು. ಸೊ ಕಾಸ್ ಆಲ್ಫಾ ಈಕ್ವಲ್ಸ್ ಟು, ಸೊ ಕಾಸ್ ಆಲ್ಫಾ ಈಕ್ವಲ್ಸ್ ಟು 1/2 ಆಯ್ತು. ಹಾಗಾದ್ರೆ ಆಲ್ಫಾಗೆ ಏನ್ ವ್ಯಾಲ್ಯೂ ಹಾಕಿದ್ರೆ ಸ್ಟೂಡೆಂಟ್ಸ್ 1/2 ಆಗುತ್ತೆ. ಯು ಆರ್ ಆಲ್ ರೈಟ್, ಆಲ್ಫಾ ಈಕ್ವಲ್ಸ್ ಟು π/3 ಆಗಬೇಕು. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್, ಆಲ್ಫಾ ಈಕ್ವಲ್ಸ್ ಟು π/3 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆ ಎಲ್ಲರಿಗೂ? ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಈಗ ಬಂದೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎಸ್, ಸೊ ಇದಕ್ಕೆ ಇನ್ವರ್ಟಿಬಲ್ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. If A is any square matrix, if A is any square matrix, then there exists another matrix B. Okay, if A is any square matrix, ಅರ್ಥ ಮಾಡ್ಕೊಳ್ಳಿ, A ಕೂಡ ಏನಾಗಿರ್ಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಸೊ A ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ, then there exists another matrix, say B, that is also a square matrix. Then there exists another square matrix B such that AB equals to BA equals to I. Okay, so first ಏನ್ ಮಾಡ್ತೀನಿ ಸ್ಟೂಡೆಂಟ್ಸ್, A ಅನ್ನೋದು ಮ್ಯಾಟ್ರಿಕ್ಸ್ ತಗೊಳ್ತೀನಿ, ಇದು ಯಾವ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. So A is a square matrix. Okay, then there exists another matrix. Then there exists another matrix, say B, which is also a square matrix, such that, okay, such that AB equals to BA equals to I, such that AB equals to BA equals to I, such that AB equals to BA equals to I, then A is said to be invertible. A is said to be invertible. Then A is said to be invertible, and B is called the inverse of A. B is called the inverse of A. So this is the main definition we need to know about inverse of a matrix. ಏನಂತ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? Then okay, so if A is a square matrix, then there exists another matrix, say B, such that AB equals to BA equals to I. Then I can tell that A is a invertible matrix. Okay, A is said to be a invertible matrix and B is said to be the inverse of A ಅಂತ ಹೇಳ್ತೀವಿ. Okay, so B is called the inverse of A. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಹಾಗಾದ್ರೆ ಇದ್ರಲ್ಲಿ ಏನ್ ಕೊಡ್ತಾ ಇದಾರೆ, ಸೊ A and B will be inverse of each other. ನೋಡಿ, ಹೇಗೆ ಈಗ ಸ್ಟೂಡೆಂಟ್ಸ್ ನಾನು B ನ ಹೇಗೆ ಇನ್ವರ್ಸ್ ಅಂತ ಹೇಳಿದೆ, ಅದೇ ರೀತಿ ನಾನು ಹೇಳ್ಬೋದು A is also inverse of B. ಸೊ ನೋಡಿ, 2 ನ 1/2 ಜೊತೆ ಮಲ್ಟಿಪ್ಲೈ ಮಾಡಿ 1 ಬರುತ್ತೆ, ಹೌದಲ್ಲ. ಅದೇ ರೀತಿ 1/2 ನ 2 ಜೊತೆ ಮಲ್ಟಿಪ್ಲೈ ಮಾಡಿದ್ರು ಕೂಡ ಏನ್ ಬರುತ್ತೆ, 1 ಬರುತ್ತೆ.
ಹಾಗಾದ್ರೆ ಬಿ ಇಸ್ ದ ಇನ್ವರ್ಸ್ ಆಫ್ ಎ, ದೆನ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಎ ಇಸ್ ಆಲ್ಸೋ ದ ಇನ್ವರ್ಸ್ ಆಫ್ ಬಿ. ಸೊ ಈ ರೀತಿ ಆಗಬೇಕು ಅಂತಂದ್ರೆ ಇಫ್ ಬೋತ್ ಆರ್ ಇನ್ವರ್ಸ್ ಆಫ್ ಈಚ್ ಅದರ್, ದೆನ್ ವಾಟ್ ಇಸ್ ದ condition I need to satisfy students? AB equals to BA equals to I. So ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇನೆ. So this is the right answer. Okay, fine. So let me move on to the next question. Okay, ಈಗ ನಾನು ಫ್ರೇಮ್ ಮಾಡಿರೋ ಕ್ವಶನ್ಸ್ ಗಳನ್ನ ತಂದಿದ್ದೀನಿ. ಸೊ ಇಟ್ ಇಸ್ ಪ್ಯೂರ್ಲಿ ಆನ್ ಯುವರ್ ಡೆಫಿನೇಷನ್ ಸ್ಟೂಡೆಂಟ್ಸ್. ಇದರಲ್ಲಿ ಬೇಕಾಗಿರೋದು ನಿಮ್ಮ ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮತ್ತೆ ನಿಮ್ಮ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಇದರಲ್ಲಿ ಹೇಳ್ತಾ ಇದ್ದೀನಿ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಬಂದಿದ್ದೀನಿ. So what do you mean by diagonal matrix, students? If I want to call a matrix as diagonal, first of all it should be a square matrix. So square matrix ಆಗಿದೆ, ಯಾಕಂದ್ರೆ m ಮತ್ತೆ m ಅಂತ ತಗೊಂಡಿದ್ದೀನಿ. ಓಕೆ, ಸೊ ಇದರಲ್ಲಿ ನಿಮಗೆ ಈ ಮೂರು ಎಲಿಮೆಂಟ್ ಏನಿದೆ, ಓಕೆ, ಸೊ ದೀಸ್ 3 ಎಲಿಮೆಂಟ್ಸ್ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಸೊ ಈ ಡಯಾಗನಲ್ ಎಲಿಮೆಂಟ್ಸ್ ಬಂದು those should be ನಾನ್ ಝೀರೋ. ಸೊ ಈ ಎಲಿಮೆಂಟ್ಸ್ ಗಳು ಬಂದು ಸ್ಟೂಡೆಂಟ್ಸ್ ನಾನ್ ಝೀರೋ. ಓಕೆ, ಸೊ ಏನಾಗುತ್ತೆ ಇದರಲ್ಲಿ? yes, the diagonal elements are non zero. So here diagonal elements ಮತ್ತೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಡಯಾಗನಲ್ ಎಲಿಮೆಂಟ್ಸ್ ಏನಾಗುತ್ತೆ? ಡಯಾಗನಲ್ ಎಲಿಮೆಂಟ್ಸ್ ಆರ್ ನಾನ್ ಝೀರೋ ಆಗುತ್ತೆ. ಓಕೆ, ಸೊ ಝೀರೋ ಆಗೋದಿಲ್ಲ. ಮತ್ತೆ ನಾನ್ ಡಯಾಗನಲ್ ಎಲಿಮೆಂಟ್ಸ್, ಓಕೆ, ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗುತ್ತೆ? ಝೀರೋ ಆಗುತ್ತೆ. ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್ ಟು ಝೀರೋ. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಇನ್ನು ಉಳಿದಿರೋ ಎಲ್ಲ ಎಲಿಮೆಂಟ್ಸ್ಗಳು, ದೀಸ್ ಎಲಿಮೆಂಟ್ಸ್ ಶುಡ್ ಬಿ ಝೀರೋ. ಸೊ ಇದರಲ್ಲಿ ಉಳಿದಿರೋ ಎಲ್ಲ ಎಲಿಮೆಂಟ್ಸ್ಗಳು ಸ್ಟೂಡೆಂಟ್ಸ್ ಝೀರೋ ಆಗಬೇಕು. ಬಟ್ ಈ ಮೂರು ಎಲಿಮೆಂಟ್ ಏನಿದೆ ನಾನ್ ಝೀರೋ ಆಗಬೇಕು. ಓಕೆ, ಸೊ ದೀಸ್ ಎಲಿಮೆಂಟ್ ಶುಡ್ ಬಿ ನಾಟ್ ಈಕ್ವಲ್ ಟು ಝೀರೋ. ಸೊ ಇದೇನಾಗುತ್ತೆ? ನಾಟ್ ಈಕ್ವಲ್ ಟು ಝೀರೋ. ದಿಸ್ ಶುಡ್ ಬಿ ನಾಟ್ ಈಕ್ವಲ್ ಟು ಝೀರೋ ಅಂಡ್ ದಿಸ್ ಶುಡ್ ಬಿ ನಾಟ್ ಈಕ್ವಲ್ ಟು ಝೀರೋ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಪೊಸಿಷನ್ಸ್ ಏನಿದ್ರದ್ದು, ವಾಟ್ ಆರ್ ದಿ ಪೊಸಿಷನ್ ಸ್ಟೂಡೆಂಟ್ಸ್? ಇಲ್ಲಿ ಬಂದ್ರೆ A11 ಬರುತ್ತೆ, ಇದು A22 ಬರುತ್ತೆ, ಇದು A33 ಬರುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ನೋಡಿ ನನಗೆ ಸೇಮ್ ಎಲಿಮೆಂಟ್ ಸಿಗ್ತಾ ಇದೆ. ಇಲ್ಲಿ 1, ಇಲ್ಲಿ 1, ಇಲ್ಲಿ 2, ಇಲ್ಲಿ 2, ಇಲ್ಲಿ 3, ಇಲ್ಲಿ 3. ಓಕೆ, ಸೊ ಹಾಗಾದ್ರೆ ನಾನು ಇದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ I represents the row and J represents the column. ಹೌದಲ್ಲ? ಸೊ ಎರಡು ಕೂಡ ಏನಾಯ್ತು ಸ್ಟೂಡೆಂಟ್ಸ್? ಈಕ್ವಲ್ ಆಯ್ತು. ಓಕೆ, ಸೊ I represents J, I equals to J ಬಂತು. ಹೌದಲ್ಲ? ಸೊ I equals to J ಬಂದಾಗ ಈ ವ್ಯಾಲ್ಯೂಸ್ ಗಳೇನಿದೆ ನಾಟ್ ಈಕ್ವಲ್ ಟು ಝೀರೋ. ಹೌದಲ್ಲ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ, ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಹಾಗಾದ್ರೆ ನನಗೇನಾಗುತ್ತೆ? aij is not equal to 0. Yes, aij is not equal to 0 for I equals to J. ಹೌದಲ್ಲ? ರೈಟ್. ಸೊ aij is not equal to 0 for I equals to J. Yes. So students, here what is happening? I equals to J ಆದಾಗ ಏನಾಗ್ತಾ ಇದೆ ಅಂದ್ರೆ ಈ ಎಲಿಮೆಂಟ್ಸ್ ಆಗ್ತಾ ಇದೆ. ಸೊ ಇದ್ರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? aij ಬಂದ್ರೆ ಇಟ್ ಇಸ್ ನಾಟ್ ಈಕ್ವಲ್ ಟು 0. ಹೌದಾ? ಬಟ್ I ನಾಟ್ ಈಕ್ವಲ್ ಟು J ಬಂದಾಗ aij ವ್ಯಾಲ್ಯೂಸ್ ಏನಾಗುತ್ತೆ ಸ್ಟೂಡೆಂಟ್? 0 ಆಗುತ್ತೆ. ಹೌದಾ? ಸೊ ಹಾಗಾದ್ರೆ ಎರಡು ಕಂಡೀಷನ್ ಅಲ್ಲಿ ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಇದರಲ್ಲಿ? ವಿಚ್ ಕಂಡೀಷನ್ ದೇ ಆರ್ ಗಿವನ್ ಸ್ಟೂಡೆಂಟ್ಸ್? ಅಬ್ಸರ್ವ್ ಹಿಯರ್. ಸೊ ಈ ಕಂಡೀಷನ್ ಅಂತೂ ಕೊಟ್ಟಿಲ್ಲ. ಇನ್ ದಿಸ್ ಆಪ್ಷನ್ಸ್ ದಿಸ್ ಕಂಡೀಷನ್ ಇಸ್ ನಾಟ್ ಗಿವನ್. ನೋಡಿ, aij ನಾಟ್ ಈಕ್ವಲ್ ಟು 0 ಇರೋದು ಒಂದೇ ಕೇಸ್, ಅದರಲ್ಲಿ I ನಾಟ್ ಈಕ್ವಲ್ ಟು J ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರೋದನ್ನ I ಈಕ್ವಲ್ಸ್ ಟು J. ಹಾಗಾದ್ರೆ ಈ ಕಂಡೀಷನ್ ಎಲ್ಲಾದ್ರೂ ಇದೆಯಾ? ಎಸ್, ಖಂಡಿತ ಇದೆ. ವೇರ್ ಇಟ್ ಇಸ್ ಗಿವನ್ ಸ್ಟೂಡೆಂಟ್ಸ್? ಎಸ್, ಇಟ್ ಇಸ್ ಗಿವನ್ ಇನ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. ಯಾವುದಲ್ಲಿ? ಥರ್ಡ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. So let me come to the next problem then. So coming to the scalar matrix. So what is scalar matrix here? So first of all, scalar matrix ಆಗ್ಬೇಕಂತಂದ್ರೆ it should be a diagonal matrix. So a scalar matrix is also a diagonal matrix. A scalar matrix is also a diagonal matrix. Okay. So diagonal matrix ಅಂದ್ರೆ ಗೊತ್ತಿದೆ, ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಬೇಕು ಸ್ಟೂಡೆಂಟ್ಸ್? ಇಟ್ ಶುಡ್ ಬಿ 0 ಅಂಡ್ ಡಯಾಗನಲ್ ಎಲಿಮೆಂಟ್ ಶುಡ್ ಬಿ ನಾಟ್ ಈಕ್ವಲ್ ಟು 0. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಏನಂತಂದ್ರೆ ಡಯಾಗನಲ್ ಎಲಿಮೆಂಟ್ ವಿಲ್ ಬಿ ಈಕ್ವಲ್ ಹಿಯರ್. ಓಕೆ, ಸೊ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್ ಸ್ಟೂಡೆಂಟ್ಸ್. ಸೊ ಏನೇನು ಎಲಿಮೆಂಟ್ಸ್ ಬರೀತೀನಿ, ದೀಸ್ 3 ಎಲಿಮೆಂಟ್ಸ್ ವಾಟ್ ಆರ್ ರೈಟ್, ದೋಸ್ ವಿಲ್ ಬಿ ಈಕ್ವಲ್. ಓಕೆ, ಇಟ್ ವಿಲ್ ಬಿ ದ ಸೇಮ್ ಎಲಿಮೆಂಟ್. ಸೊ ಹಾಗಾದ್ರೆ ಈ ವ್ಯಾಲ್ಯೂಸ್ ಏನು? ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ I ಈಕ್ವಲ್ಸ್ ಟು J ಬರುತ್ತೆ. ಸೊ ಡಯಾಗನಲ್ ಎಲಿಮೆಂಟ್ಸ್ ಅಲ್ಲದೆ ಇರೋದು I ನಾಟ್ ಈಕ್ವಲ್ ಟು J. I ಈಕ್ವಲ್ಸ್ ಟು J ಅಂದ್ರೆ ಸ್ಟೂಡೆಂಟ್ಸ್ ದೋಸ್ ಆರ್ ಡಯಾಗನಲ್ ಎಲಿಮೆಂಟ್ಸ್. Those are what? Diagonal elements. ಹೌದಲ್ಲ? ರೈಟ್. I ನಾಟ್ ಈಕ್ವಲ್ ಟು J ಅಂದ್ರೆ ಏನ್ ಬರುತ್ತೆ? Those are non-diagonal elements. These are non-diagonal elements. Okay, so non-diagonal elements. So non-diagonal elements ಬಂದ್ರೆ ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಈ ಕೇಸಲ್ಲಿ ಏನಾಗುತ್ತೆ? aij. Okay, so aij will be equal to students k, a constant value, and here aij will be equal to 0. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಯಾವ ಕಂಡೀಷನ್ ಸ್ಟೂಡೆಂಟ್ಸ್ ಇದು? ವಿಚ್ ಕಂಡೀಷನ್ ಐ ವಿಲ್ ಗೆಟ್? aij ಈಕ್ವಲ್ಸ್ ಟು k. ಸೊ aij ಈಕ್ವಲ್ಸ್ ಟು k ಮತ್ತೆ aij ಈಕ್ವಲ್ಸ್ ಟು 0. ಸೊ ಯಾವ ಕೇಸ್ ಆಗುತ್ತೆ ಸ್ಟೂಡೆಂಟ್ಸ್? ಎಸ್, ದಿಸ್ ಇಸ್ ದ ಕೇಸ್ ಐ ಗೆಟ್. ಸೊ ಡಿ ಇಸ್ ದ ರಿಕ್ವೈರ್ಡ್ ಆಪ್ಷನ್. ಅರ್ಥ ಆಗ್ತಿದ್ಯಾ? ಸೊ ಜಸ್ಟ್ ಆನ್ ಯುವರ್ ಡೆಫಿನೇಷನ್ಸ್ ದೇ ಕ್ಯಾನ್ ಆಸ್ಕ್ ಯು ಎನಿ ಟೈಪ್ ಆಫ್ ಕ್ವಶನ್. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಿದೆ ಅಂತ.
Yes, ultimately you got identity matrix. Identity matrix ಅಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? Yes, the diagonal elements will be equal to 1 and non-diagonal elements will be equal to 0. ಸೊ ನೋಡಿ ಎಲ್ಲಾ ಕಡೆ i equals to j ಫಸ್ಟ್ ಬರ್ತಾ ಇದೆ. ಸೊ i equals to j ಇದ್ದಾಗ ಏನಿರಬೇಕು? 1 ಇರಬೇಕು. ಹಂಗಾದ್ರೆ ಇಲ್ಲಿದೆ ಹೌದಾ, non-diagonal elements ಏನಿದೆ? 0 ಇದೆ. Yes, the answer is what students? B. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಜಸ್ಟ್ ಬರೀ ಡೆಫಿನೇಷನ್ ತಿಳ್ಕೊಳ್ಳೋದಲ್ಲ, ಅದ್ರ ಕೆಳಗಡೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ಓದಬೇಕಾಗುತ್ತೆ. ಇದು ನಿಮಗೆ ನೆನಪಿರಬೇಕು. ಕರೆಕ್ಟ್? ಓಕೆ. ಸೊ ದೆನ್ what are the next questions we have students? Yes, matrix multiplication is commutative. Okay, so ಎರಡು ಸಲ ರಿಪೀಟ್ ಆಗಿದೆ ಇಲ್ಲಿ. Okay, matrix multiplication is commutative if. So matrix multiplication ಯಾವಾಗ commutative ಆಗಿರುತ್ತೆ? ಯಾವಾಗ commutative ಆಗಿರುತ್ತೆ ಸ್ಟೂಡೆಂಟ್ಸ್? ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಕಾಮ್ಯುಟೇಟಿವ್ ಆಗಿರುತ್ತೆ ಅಂತಂದ್ರೆ ಇಫ್ ಬೋತ್ ದ ಮ್ಯಾಟ್ರಿಕ್ಸ್ ಆರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್. ಇದು ನಾನೇನು ಎಲ್ಲಿಂದ ಹೇಳ್ತಾ ಇದ್ದೀನಾ? ಇಲ್ಲ, ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. Okay, so matrix multiplication explain madadmele then comes a box. In that box they have mentioned this. So matrix multiplication is commutative if and only if both the matrices are diagonal matrix of same order. So hagadre students, which is the answer? Yes, the diagonal matrix of the same order is the answer. So nodi bekadre a anta one matrix tagoltini. Let me take it as 2 0 0 3. Okay, and I will take the next matrix B. So B is equal to students, yes, I will take 4 0 0 4. So see, so both are what students? Both are of same order and both are diagonal matrix. ಎರಡು ಕೂಡ same order ಇದೆ, 2 by 2, right? So hagadre a into b, let me write a into b students, and also I shall find b into a. So first a into b ಏನು ಬರುತ್ತೆ? 2 0 0 3 and your 4 0 0 5. ಹೌದಾ? So b into a, what is b into a students? 4 0 0 5 4 0 0 5 multiplied with 2 0 0 3 2 0 0 3. So what is the multiplication here? 2 into 4 is 8. Next I will get 0. Next students, 0 into 4 is 0. So here also 0. Next I will get here 15. So ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. 4 into 2 is 8. ಹೌದಾ? ನೆಕ್ಸ್ಟ್ 0, ನೆಕ್ಸ್ಟ್ 0 ಬರುತ್ತೆ. 5 into 3 is 15. ಸೊ ಏನಾಯ್ತು ಸ್ಟೂಡೆಂಟ್ಸ್? ಇದರಲ್ಲಿ AB equals to BA ಆಗುತ್ತೆ. Okay, so AB equals to BA if and only if both A and B are what type of matrix students? Diagonal matrix. ಅರ್ಥ ಆಗ್ತಿದೆಯಲ್ಲ? So which is the option students? Third one is the right answer. So ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರೋದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ 1 ಮಾರ್ಕ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು, ಯಾವ ರೀತಿ ಕ್ವಶನ್ಸ್ ಗಳನ್ನ MCQs ಕನ್ವರ್ಟ್ ಮಾಡಬಹುದು ಸ್ಟೂಡೆಂಟ್ಸ್. ಇದೇನು ನಾನು ಫಿಲ್ ಇನ್ ದ, ಓಕೆ, ಇದನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಕೇಳಬಹುದು, ಬಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಇಲ್ಲ, ಮ್ಯಾಟ್ರಿಸಸ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಬರೋದಿಲ್ಲ. ಬಟ್ ದಿಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು MCQ ಕ್ವಶನ್. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೂಡ MCQ ಕನ್ವರ್ಟ್ ಮಾಡಬಹುದು. ಅದಕ್ಕೆ ಜಸ್ಟ್ ಒಂದು ಆಪ್ಷನ್ ತಗೊಂಡ್ಬಂದೆ. ಎನಿಯೋ ಯು ನೋ ದ ಆನ್ಸರ್ ಸ್ಟೂಡೆಂಟ್ಸ್, ರೈಟ್? ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ? if a matrix has 24 elements, so on the matrix ಅಲ್ಲಿ ಎಷ್ಟಿದೆ? 24 elements ಇದೆ. ಓಕೆ, ಸೊ 24 elements ಇದ್ರೆ what are the possible orders it can have? So 24 elements. So what is the multiple of 24 students? So multiple of 24. Okay, so multiples. So what are the different ways we can multiply 24? So ಯಾವ ರೀತಿ ಮಾಡಬಹುದು? Yes students, 1 by 24, right? Second one, next ಇದ್ರ ಪಕ್ಕದಲ್ಲೇ ಬರೀತೀನಿ, 24 by 1. ಸೊ ಇದಾಯ್ತು. ನೆಕ್ಸ್ಟ್ ಏನ್ ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್ 2 ಜೊತೆ ಬಂದ್ರೆ 2 cross 12, right? ನೆಕ್ಸ್ಟ್ 12 by 2, right? ನೆಕ್ಸ್ಟ್ ಥರ್ಡ್ ಒನ್ 3 ಅಂತ ಬಂದ್ರೆ 3 cross 8, yes 8 cross 3, right? Fourth one, so fourth one 4 cross 6, right? ನೆಕ್ಸ್ಟ್ ಏನ್ ಬರುತ್ತೆ ಸ್ಟೂಡೆಂಟ್? 6 cross 4, ಹೌದಲ್ಲ? ರೈಟ್, 5 ಇಂದ ಬರೋದಿಲ್ಲ, ರೈಟ್? 6 ಇಂದ ಆಲ್ರೆಡಿ ಆಗೋಗಿದೆ, ಹೌದಲ್ಲ? Right, so how many ways we can write students? We can write it in 8 ways. How many ways we can write? We can write it in 8 ways. So ಮುಂದೆಯಿಂದನೂ ತಗೊಂಡು ಬಂದಿದ್ದೀನಿ, ಹಿಂದ್ಗಡೆಯಿಂದನೂ ತಗೊಂಡು ಬಂದಿದ್ದೀನಿ. Okay, from the first and from the last. So these are the 8 ways we can write students. And what if it has 13 elements? So 13 elements. So this can be written in how many ways students? 8 ways it can be written. ಹೌದಲ್ಲ? ರೈಟ್. ಸೊ ಹಾಗಾದ್ರೆ ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? ಸೊ 13 ಎಲಿಮೆಂಟ್ಸ್ ಇದ್ರೆ ವೆರಿ ಸಿಂಪಲ್. ಸೊ ವಿ ವಿಲ್ ರೈಟ್ ಇಟ್ ಆಸ್ 1 cross 13, ಆರ್ ಸ್ಟೂಡೆಂಟ್ಸ್ ಸೆಕೆಂಡ್ ವೇ, ವಾಟ್ ಇಸ್ ದ ಸೆಕೆಂಡ್ ವೇ? ಎಸ್, ಇಟ್ ಈಸ್ 13 cross 1, ಹೌದಲ್ಲ? ರೈಟ್. ಸೊ ಇದನ್ನ ಬಿಟ್ರೆ ಬೇರೆ ರೀತಿ ನಾನು ಬರೆಯೋಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಇದು ಎಷ್ಟು ವೇ ಇದೆ ಸ್ಟೂಡೆಂಟ್ಸ್? ವಿ ಹ್ಯಾವ್ ಗಾಟ್ ಇನ್ ಓನ್ಲಿ 2 ways. I hope you have understood. So we can try the next problem in the same way. So ಹಾಗಾದ್ರೆ ನೆಕ್ಸ್ಟ್ ಏನ್ ಕಲಿಬೇಕು ನಾನು ಇದರಲ್ಲಿ? what is the thing which I need to learn? Yes, this is the list of students the 3 marks questions which can be asked. ನೋಡಿ ಇದರಲ್ಲಿ ಎರಡು ಥಿಯರಮ್ ಇದೆ. Okay, so these are the very important 2 theorems which can be asked for 3 marks. Okay, ಅದನ್ನ ಬಿಟ್ರೆ ಇದರಲ್ಲಿ ಎರಡು ಪ್ರಾಬ್ಲಮ್ ಇದೆ. ಸೊ ಇದು 3.2 ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. 2 by 2 ಮ್ಯಾಟ್ರಿಕ್ಸ್ ಅಷ್ಟೇ ಕೇಳ್ತಾರೆ 3 marks ಗೆ. Okay, remember that. And next there is one more problem which will be asked. This particular problem, that is I told in the beginning, f of x into y equals to f of x plus y. This is the problem which they might ask you.
ಓಕೆ, ಸೊ ಈ 5 ಕ್ವಶನ್ ಏನಿದೆ, 5 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಖಂಡಿತ ಕೇಳ್ತಾರೆ, ನೋ ಡೌಟ್ ಇನ್ ಇಟ್. ಓಕೆ, ಹಾಗಾದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಏನ್ ಕಲಿಬೇಕು ನಾವು? ಸೊ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಸ್ಟೂಡೆಂಟ್, ದಿಸ್ ಇಸ್ ದ ಲಿಸ್ಟ್ ಆಫ್ 5 ಮಾರ್ಕ್ಸ್ ಕ್ವಶನ್ಸ್. ಪ್ಲೀಸ್ ರೈಟ್ ಇಟ್ ಸಮ್ವೇರ್, ಎಲ್ಲೋ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಇದನ್ನ. ಓಕೆ, ಸೊ ದೀಸ್ ಆರ್ ದಿ ಕ್ವಶನ್ಸ್ ವಿಚ್ ದೇ ಮೈಟ್ ಆಸ್ಕ್ ಯು. ಓಕೆ, ಸೊ ಈ ಕ್ವಶನ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರಲ್ಲಿ ನೋಡಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಕೇಳಿದ್ದಾರೆ, ಎ ಬಿ ಆಫ್ ಸಿ ಈಕ್ವಲ್ಸ್ ಟು ಎ ಆಫ್ ಬಿ ಸಿ. ಓಕೆ, ಸೊ ಇದರಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಓವರ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಕೇಳಿದ್ದಾರೆ ಇದರಲ್ಲಿ ಸ್ಟೂಡೆಂಟ್ಸ್, ಹೌದಲ್ಲ? ರೈಟ್, ಎ ಪ್ಲಸ್ ಬಿ ಆಫ್ ಸಿ ಈಕ್ವಲ್ಸ್ ಟು ಎ ಸಿ ಪ್ಲಸ್ ಬಿ ಸಿ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದರಲ್ಲಿ ಜನರಲ್ ಆಗಿ ಒಂದು ಈಕ್ವೇಶನ್ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ ಅದನ್ನ ಬಿಟ್ರೆ ನಿಮ್ಗೆ ಇದರಲ್ಲಿ ಇನ್ನೇನು ಕೇಳಿರೋದು? ಎಸ್, ಅಗೇನ್ ದೇ ಆಸ್ಕ್ ಯು ಟು ಸ್ಯಾಟಿಸ್ಫೈ or prove this problem using your matrix addition and multiplication. Same type of problems are asked here, right? So then finally ಇದರಲ್ಲಿ ನಾನು ಹೇಳಿದಂಗೆ ಟ್ರಾನ್ಸ್ಪೋಸ್, ಸೊ ಎ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಎ ಡ್ಯಾಶ್. ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಕೇಳಬಹುದು. ಸೊ ದಿಸ್ ಕ್ಯಾನ್ ಬಿ ಆಸ್ಕ್ ಫಾರ್ 5 ಮಾರ್ಕ್ಸ್ ಸ್ಟೂಡೆಂಟ್ಸ್. ಓಕೆ, ಫೈನ್. ಸೊ ಹಾಗಾದ್ರೆ ಇನ್ನೇನಿದೆ ಇದರಲ್ಲಿ? ಎಸ್, ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಯು ನೀಡ್ ಟು ಲರ್ನ್ ಯುವರ್ ಸ್ಟೂಡೆಂಟ್ಸ್. ಸೊ ಇಷ್ಟು ವಿಷಯಗಳನ್ನ ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ 9 ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ 9 ಮಾರ್ಕ್ಸ್ ಬೇಕಂತಂದ್ರೆ ಇಷ್ಟು ವಿಷಯಗಳು ಗೊತ್ತಿರಬೇಕು. ದ ಸೇಮ್ ಥಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಯುವರ್ KCET ಆಲ್ಸೋ. ಓಕೆ, ಸೊ KCET ಸೀರೀಸ್ ಬಂದಾಗ ಡೆಫಿನೆಟ್ಲಿ ಐ ವಿಲ್ ಬ್ರಿಂಗ್ ಸಮ್ MCQs ಹಿಯರ್. ಸೊ ನಿಮ್ಗೆ PYQs ಇಷ್ಟಿದ್ರೆ ಸಾಕು. ಇದನ್ನ ಬಿಟ್ರೆ ಒಂದು ಕ್ವಶನ್ ಎಕ್ಸ್ಟ್ರಾ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಗೆ. ಸೊ MCQs ಅಲ್ಲಿ ಇದೊಂದು ಕ್ವಶನ್ ಬಿಟ್ಟೆ. ಓಕೆ, ಸೊ ಯು ಕ್ಯಾನ್ ಟೇಕ್ ದ ಕ್ವಶನ್ ಲೈಕ್ ದಿಸ್. ಸೊ ಎ ಬಿ, okay, so if A and B are matrices, okay, so yeah, if AB exists, and AB equals to 0 and AB equals to 0 matrix, if so students, AB equals to 0, if you multiply two matrix, then it will be equal to 0 matrix yavaga. So ಎರಡು ಪ್ರಾಡಕ್ಟ್ ಮಾಡಿದಾಗ 0 ಆಗಬೇಕು ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಎ ಮತ್ತೆ ಬಿ 0 ಆಗಿರ್ಬೇಕು ಅಂತ ಏನಿಲ್ಲ. ಓಕೆ, ಅಥವಾ ಎ ಮತ್ತೆ ಬಿ ಎರಡಲ್ಲಾದ್ರೂ ಒಂದು 0 ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಇಫ್ ಐದರ್ ಎ ಅಂಡ್ ಬಿ ಆರ್ ನಾಟ್ ಈಕ್ವಲ್ ಟು 0, if A and B both are not equal to 0, then also the matrix multiplication will be equal to 0. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ನೋಡಿ, ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಹಿಯರ್. A is equal to, I shall take 2 3 0 0, okay, and B equals to, yes, B equals to students, let me take 3 4, okay, so 3 4, ಇದರಲ್ಲಿ 2 into 3 6, right? ಸೊ ಇದರಲ್ಲಿ ಒಂದು ಕೆಲಸ ಮಾಡೋಣ. ಸೊ 3 minus 2 ಅಂತ ತಗೊಳ್ತೀನಿ ಇದರಲ್ಲಿ. yes, 3 minus 2 0 0. ಓಕೆ, ಸೊ ಹಾಗಾದ್ರೆ ಎಸ್, ಒನ್ ಮಿನಿಟ್. ಟು 0, ಎಸ್ 0, ನೆಕ್ಸ್ಟ್ 3, ಓಕೆ, ಸೊ 0, ನೆಕ್ಸ್ಟ್ 4, ಈ ರೀತಿ ತಗೊಳ್ತೀನಿ ಸ್ಟೂಡೆಂಟ್ಸ್. ಸೊ ಐ ಕ್ಯಾನ್ ಅಬ್ಸರ್ವ್ ಹಿಯರ್ both the matrices are not 0 matrices, ಹೌದಲ್ಲ? ಎರಡು ಕೂಡ 0 matrices ಅಲ್ಲ. ಬಟ್ ಇಫ್ ಯು ಕನ್ಸ್ಟ್ರಕ್ಟ್ AB, okay, so if you construct AB now, so AB ಬರೆಯೋಣ. what is AB students? 2 3 0 0, and what is B? B is 0 0 3 4, ಹೌದಲ್ಲ? so do the matrix multiplication students here. 2 into 0 is 0, 0 into 3 is 0, ಹೌದಾ? 0 plus 0. 2 into 0 is 0, 0 plus 0. 3 into 0 is 0, 0 plus 0, right? 3 into 0 is 0, 0 plus 0. So ultimately what you got? You got all the elements as 0, which is nothing but the 0 matrix, ಹೌದಲ್ಲ? so AB equals to 0, but here AB exists if AB, okay, if ಅಂತ ಹಾಕೋಕೆ ಸಾಧ್ಯ ಇಲ್ಲ ಇಲ್ಲಿ. AB equals to 0, okay, then if AB equals to 0, and if AB equals to 0, then A and B need not be a 0 matrix, okay? then A and B need not be, ಇದು ನೆನಪಿರಲಿ ಸ್ಟೂಡೆಂಟ್ಸ್, A and B need not be 0 matrices, 0 matrix. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಓಕೆ, ಸೊ ನೋಡಿ ಇದರಲ್ಲಿ A is not a 0 matrix, B is not a 0 matrix, ಬಟ್ ಪ್ರಾಡಕ್ಟ್ ಮಾಡಿದಾಗ ಏನ್ ಬಂತು? I got a 0 matrix. ಸೊ ಇದನ್ನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ನೋಟ್ ಕೂಡ ನಿಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ. ಸೊ ಟೆಕ್ಸ್ಟ್ ಬುಕ್ ನ ಕರೆಕ್ಟ್ ಆಗಿ ಓದಿ ಸ್ಟೂಡೆಂಟ್ಸ್. ಈ ರೀತಿ ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಮೇಕ್ ಶ್ಯೂರ್ ದಟ್ ಯು read the textbook properly. ಯಾಕಂದ್ರೆ 100 out of 100 ಬೇಕಂತಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದು ಇಂಚು ಕೂಡ ಬಿದ್ದಿದ್ದಂಗೆ ನೋಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಮುಂದೆ ನಾನೊಂದು MCQ ಸೀರೀಸ್ ಕೂಡ ತರ್ತೀವಿ. ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಖಂಡಿತ ನಿಮ್ಗೆ MCQs ಕೂಡ ಬರುತ್ತೆ. ಸೊ ಆಲ್ ದ 6 ಚಾಪ್ಟರ್ಸ್, ಫಸ್ಟ್ 6 ಚಾಪ್ಟರ್ಸ್ ಏನಿದೆ ಅದನ್ನ MCQs ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಐ ಮೇ ಕಂಡಕ್ಟ್ ಮ್ಯಾರಥಾನ್ ಆಲ್ಸೋ ಇನ್ ಫ್ಯೂಚರ್. ಸೊ ಲೆಟ್ ಮಿ ಪ್ಲಾನ್ ಅಕಾರ್ಡಿಂಗ್ ಟು ಸ್ಟೂಡೆಂಟ್ಸ್, ಅಂಡ್ ಖಂಡಿತ ನಿಮ್ಗೆ ಹೆಲ್ಪ್ ಆಗೋ ರೀತಿ ಇರುತ್ತೆ. ಹೋಪ್ this video or this series has helped you a lot. so ಏನೇ ಇನ್ನೂ ಏನಾದರೂ ಬೇಕಾದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಡ್ರಾಪ್ ಮಾಡಬಹುದು, and we will try to meet your requirements. okay,
Till the next video, study well. All the best for your study students. Yeah, see you all in the next video. Thank you.